ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಐಶುಕಿ ಲಾಗ್ಸ್ ಇನ್ ಕನ್ನಡ. ಫ್ರೆಂಡ್ಸ್, ಇವತ್ತು ಮಗಳ ನಾಮಕರಣ, ಸೊ ಹಾಗಾಗಿ ರೆಡಿಯಾಗಿದ್ದೀವಿ ಎಲ್ಲರೂ. ಭಾಳ ಖುಷಿ ಇದೆ. ನಾನು ಶ್ರುತಿದು ಸೀಮಂತದ ಲಾಗ್ ಹಾಕಿದ್ದೆ. ಮಗಳು ಅಂದ ತಕ್ಷಣ ಎಲ್ಲರೂ ನನ್ನ ಮಗಳು ಅಂತೇಳಿ ಕನ್ಫ್ಯೂಸ್ ಆಗ್ಯಾರ ಸ್ವಲ್ಪ ಜನ. ಸೊ ಸೀಮಂತದ ಲಾಗ್ ಹಾಕಿದ್ದೆ. ಅವರಿಗೆ ಹೆಣ್ಣು ಪಪ್ಪು ಆಗೈತಿ. ಈಗ ತಿಂಗಳು ತುಂಬೋದ್ರೊಳಗೆ ಸಂಕ್ಷಿಪ್ತವಾಗಿ ಒಂದು ಹೆಸರಿಡೋ ಕಾರ್ಯಕ್ರಮ ಅಂಥೇಳಿ ಮಾಡ್ತಾರೆ. ಆ ಕಾರಣಕ್ಕಾಗಿ ಅವ್ರ ಮನೆಗೆ ಈಗ ರೆಡಿಯಾಗಿ ನಾವೆಲ್ಲರೂ ಹೊರಟೀವಿ ಇವತ್ತು ಹೆಸರಿಡೋ ಕಾರ್ಯಕ್ರಮ. ಸೊ ಯಾವ ರೀತಿ ಆಕೈತಿ ಆ ಪದ್ಧತಿಗಳು ಏನು ಎಲ್ಲ ನನಗೆ ಆದಷ್ಟು ವಿಡಿಯೋ ನಾನು ಮಾಡಿ ಹಾಕ್ತೀನಂತೆ. ಸೊ ಬರೀ ಈ ರೀತಿಯಾಗಿ ರೆಡಿ ಆಗಿದ್ದೀನಿ. ಬರೀ ಈಗ ಹೋಗುನು ಯಾವ ರೀತಿ ಆಕೈತಿ ಫಂಕ್ಷನ್ನು, ಮಗಳು ಹೆಂಗದಾಳ ಏನು ಎಲ್ಲ ತೋರಿಸ್ತೀನಂತೆ. ಭಾಳ ಖುಷಿ ಐತಿ. ಭಾಳ ಕ್ಯೂಟ್ ಪಾಪು. ಅದಿತಿ ಇಲ್ಲ, ಆಕಿ ಸ್ಕೂಲು ಟೆಸ್ಟ್ ನಡೆದಾಗ ಹಿಂಗಾಗಿ ಆಕಿನ ಸ್ಕೂಲಿಗೆ ಕಳ್ಸೀನಿ, ನಾವು ಅಷ್ಟೇ ಹೊರಟೀವಿ. ಸೊ ಮಗಳಿಗೆ ಏನೇನು ಗಿಫ್ಟ್ ತೊಗೊಂಬಂದೀನಿ ಏನು ಎಲ್ಲ ಅಂತ ತೋರಿಸ್ತೀನಂತೆ. ಈಗ ಮಗಳಿಗೆ ಅಂತ ಒಂದು ಕ್ಯೂಟ್ ಆಗಿರೋಂಥ ಚಿಕ್ಕ ಲಂಗ ಬ್ಲೌಸ್ ತೊಗೊಂಡು ಬಂದಿದ್ದೆ. ನನಗೆ ಟ್ರೆಡಿಷ್ನಲ್ ಡ್ರೆಸ್ ಹಾಕೋಕೆ ಭಾಳ ಇಷ್ಟ ಆಕೈತಿ. ಸೊ ಇನ್ನೂ ಸ್ವಲ್ಪ ದಿನ ಹೋಗ್ಬೇಕಾಕಿ ಇದನ್ನ ಹಾಕ್ಬೇಕಂತಂದರೆ. ಹಾಗೆ ಒಂದು ಫಿಂಗರ್ ರಿಂಗ್ ಕೂಡ ತೊಗೊಂಡು ಬಂದಿದ್ವಿ. ಎಲ್ಲರೂ ಕೂಡ ರೆಡಿಯಾಗಿ ನಮ್ಮ ಮನೆಯಿಂದ ಹೊರಟ್ವಿ. ದೀಪಾ ಮತ್ತು ಅವ್ರ ಮಮ್ಮಿನೂ ಬಂದಿದ್ದರು. ಇದು ಭಾಳ ಚಿಕ್ಕ ಫಂಕ್ಷನ್ ಆಗಿರೋದ್ರಿಂದ ಜಾಸ್ತಿ ಜನ ಯಾರನ್ನೂ ಕರೆದಿದ್ದಿಲ್ಲ. ನಮ್ಮ ಮನೆಯವರು ಮತ್ತು ಅವ್ರ ಮನೆಯವರು ಅಷ್ಟೇ ಕೂಡಿ ಮಾಡಿದ್ವಿ. ದೀಪಾನ ಹೆಸರು ಇಡ್ಲಿಕ್ಕೆ ಅಂತೇಳಿ ಕರೆದಿದ್ವಿ. ಯಾಕಂದ್ರೆ ಸೋದರತ್ತಿ ವಿದ್ಯಾಕ ಮಲೇಷ್ಯಾದಾಗಿರೋದ್ರಿಂದ ಈಗ ಬರೋಕ್ಕಾಗಲ್ಲ ಸದ್ಯಕ್ಕೆ ಅಂತೇಳಿ. ಬಸೈನ ಹೆಂಡ್ತಿನೂ ತಮ್ಮನ ಹೆಂಡ್ತಿ ಅಕ್ಕಳ ಅತ್ತೆ ಅಕ್ಕಳ ಅನ್ನೋ ಕಾರಣಕ್ಕೆ ಆಕಿನ ಕರೆದಿದ್ವಿ. ಸೊ ಅವಳು ಆಷಾಢಕ್ಕಂತ ಊರಿಗೆ ಹೋಗಿದ್ಲು. ಅವ್ರ ಊರಿಂದ ಕರೆಸಿದ್ವಿ. ಪಾಪ ಅವರು ಅವ್ರ ಮಮ್ಮಿ ಇಬ್ಬರು ಬಂದಿದ್ದರು. ಚಲೋ ಆಯ್ತು ಅವರು ಬಂದಿದ್ದು. ಸೊ ಹಾಗೆ ಸವಣೂರಿಂದ ನಮ್ಮ ರಿಲೇಷನ್ಸ್ ಎಲ್ಲ ಬಂದಿದ್ದರು. ಪೂಜೆಗೆ ಎಲ್ಲ ರೆಡಿ ಮಾಡಿಟ್ಟಿದ್ರು. ತೊಟ್ಲು ತರಿಸಿ ಅದನ್ನೂ ರೆಡಿ ಮಾಡಿ ಪೂಜೆ ಎಲ್ಲ ಮಾಡಿಟ್ಟಿದ್ರು. ಹಾಗೆ ಇನ್ನೊಂದು ಡೆಕೋರೇಷನ್ ತೊಟ್ಲೂ ತರಿಸಿದ್ರು ಫೋಟೋಶೂಟಿಗೆ ಅಂಥೇಳಿ. ಹೋಗಿದ ತಕ್ಷಣ ಟೀ ಅದೆಲ್ಲ ಕೊಟ್ಟರು, ಕುಡಿದು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಆಮೇಲೆ ಎಲ್ಲ ಪದ್ಧತಿಗಳನ್ನ ಸ್ಟಾರ್ಟ್ ಮಾಡಿದ್ವಿ. ಮೊದಲಿಗೆ ಗಂಗೆ ಪೂಜೆ. ಯಾವುದೇ ಪೂಜೆಗಿಂತ ಯಾವುದೇ ಕಾರ್ಯಕ್ರಮಗಳಿಗೆ ಫಸ್ಟಿಗೆ ಮಾಡೋದೇ ಗಂಗೆ ಪೂಜೆ. ಹೀಗಾಗಿ ಗಂಗೆ ಪೂಜೆ ಮಾಡೋಕ್ಕಂತೇಳಿ ಎಲ್ಲ ಮುತ್ತೈದರು ಹೊರಟ್ವಿ. ಸೊ ಮೊದಲು ಗಂಗೆನ ಆಹ್ವಾನ ಮಾಡಿಕೊಂಡು ಮನೆಯೊಳಗೆ, ಆಮೇಲೆ ಹೆಸರಿಡೋ ಕಾರ್ಯಕ್ರಮ ಸ್ಟಾರ್ಟ್ ಮಾಡಬೇಕು. ಹೆಣ್ಣು ಹಡ್ದಿದ್ರೆ ಅವರು ಗಂಡು ಹಡ್ದವ್ರನ್ನ ಕರೆಸಿ ತೊಟ್ಲು ಪೂಜೆ ಶಾಸ್ತ್ರಗಳನ್ನ ಮಾಡ್ತಾರೆ. ಹಾಗೆ ಗಂಡು ಪಾಪುನ ಹಡ್ದಿದ್ರೆ ಹೆಣ್ಣು ಹಡ್ದವ್ರ ಕಡೆಯಿಂದ ಇನ್ನೂ ಅವ್ರು ಹಾಲು ಕುಡಿಸ್ತಿರ್ಬೇಕು, ಹಂಗೆ ಪಾಪು ಇರಬೇಕು ಅಂಥವ್ರ ಕಡೆನ ಕರೆಸಿ ಮುತ್ತೈದರ ಪೂಜೆ ಮಾಡಿಸ್ತಾರೆ. ಸೊ ಇವರು ಅವ್ರ ಮನೆ ಪಕ್ಕದವರು ಅಕ್ಕ ಬಂದು ಎಲ್ಲ ಶಾಸ್ತ್ರಗಳನ್ನ ಮಾಡಿಕೊಟ್ರು. ಹಾಗೆ ಉಳಿದವರು ಎಲ್ಲ ಶಾಸ್ತ್ರಗಳಲ್ಲಿ ಭಾಗವಹಿಸಿದ್ರು. ತುಂಬ ಚೆನ್ನಾಗಾಯಿತು ಎಲ್ಲನೂ ಕೂಡ. ಈಗ ಆ ಕೊಡಾನ ಶ್ರುತಿ ಪೂಜೆ ಮಾಡಿ ಇಳ್ಕೋಬೇಕು. ಇಳ್ಕೊಂಡು ಒಳಗೆ ಇಡಬೇಕು, ಅದು ಶಾಸ್ತ್ರ. ಎಲ್ಲ ಪದ್ಧತಿಗಳು ಭಾಳ ಚೆನ್ನಾಗಾದ್ವು. ಪಾಪುನು ಭಾಳ ಸಮಾಧಾನ ಇದ್ಲು ಅವತ್ತು. ಸುಮ್ಮ ಮಕ್ಕೊಂಡಿದ್ಲು ನಾವು ಹೋದಾಗ, ಇನ್ನೂ ಎದ್ದಿದ್ದಿಲ್ಲ. ಹೆಸರಿಡೋ ಮುಂದೆ ಅಷ್ಟೇ ನಿದ್ದಾಗ ಇದ್ಲಕ್ಕಿ ಭಾಳ ಸಮಾಧಾನವಾಗಿ ಎಲ್ಲ ಮಾಡಿಸ್ಕೊಂಡ್ಲು. ಇಲ್ಲಾಂದರೆ ಕಿರಿಕಿರಿ ಮಾಡಾಕತ್ರ ನಮಗೂ ಅಷ್ಟು ಸರಿ ಅನ್ಸಂಗಿಲ್ಲ. ಅವರು ಸಮಾಧಾನ ಇದ್ದರೆ ಉಳ್ದರೆಲ್ಲರೂ ಸಮಾಧಾನ ಇದ್ದಂಗೆ ಆಕೈತಿ. ಎಲ್ಲ ಪೂಜೆಗಳು ಶಾಸ್ತ್ರಗಳು ಎಲ್ಲ ತುಂಬ ಚೆನ್ನಾಗಾದವು. ಹಾಗೆ ಈಗ ಅವ್ರ ಶ್ರುತಿ ಕಡೆಯಿಂದ ತೊಟ್ಲು ಪೂಜೆ ಎಲ್ಲ ಮಾಡಿಸಿದ್ರು. ಪಾಪುನು ಅವರಪ್ಪ ತಂದಿರೋ ಅಂಗಿ ಹಾಕ್ಕೊಂಡು ಎಲ್ಲ ಫುಲ್ ರೆಡಿಯಾಗಿ ಅತ್ತಿ ತೊಡಿ ಮ್ಯಾಗ ಆರಾಮ್ ಮಕ್ಕೊಂಡಿದ್ಲು. ಸೊ ಈಗ ಹೆಸರಿಡಕ್ಕಂತೇಳಿ ಕರ್ಕೊಂಡು ಹೋದ್ವಿ. ಈಗ ಹೆಸರಿಡೋ ಶಾಸ್ತ್ರ ಹೆಂಗಾಕೈತಿ ನೋಡೋನು.
ಅದ್ ತೆಗಿದ್ರೆ ಒಂದಿಷ್ಟು ಚೂಡ್ತಿರ್ಲಿ ಹೊಡೆದ ಚುಟ್ಟಿದ್ರ ಬ್ಯಾಡ ಬೇಡ ಅಷ್ಟೇ ಸ್ವಲ್ಪ ಮುಟ್ಟಿಸ್ರಿ. ಬಾರಿ ಶೆಣೆಯಾಗಿ ಹೇಳ್ಬಿಡಿ. ಇಬ್ಬರು ಸೋದರತ್ತಗರು ಆ ಕಡೆ ಈ ಕಡೆ ನಿಂತ್ಕೊಂಡು ಅದನ್ನು ತೊಟ್ಲು ತಳಗಿಂದ ಮೇಲಿನ ತಳಗ ಮುತ್ತಿನ ಹೇರು, ಬಾದಾಮಿ ಹೇರು, ವಜ್ರದ ಹೇರು, ಬಂಗಾರದ ಹೇರು ಅಂಥೇಳಿ ಮಗುನ ಎತ್ತಾಡಿಸಿ ಆಮೇಲೆ ಲಾಸ್ಟಿಗೆ ಮೇನ್ ಸೋದರತ್ತಗರು ತೊಟ್ಲಕ್ಕೆ ಹಾಕಿ ಹೆಸರಿಡೋ ಪದ್ಧತಿ ಭಾಳ ಚೆನ್ನಾಗಾಯಿತು. ಇರ್ಲಿ ಲಕ್ಷ್ಮಿ ಸರಸ್ವತಿ ಆಮೇಲೆ ಶಾರ್ವಿ ಅಂತ ಹೇಳಿ ಶಾರ್ವಿ 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 ತಿರಿ ತಿರಿ ಕಟ್ಟಿದರ ಕಾಡಿ ಕಾಡಿ ಅಳತಾಳ ಜೋ ಕಾಡಿ ಕಾಡಿ ಜೋ ಜೋ ತಿರಿ ತಿರಿ ಹಚ್ಚಿದರ ಕಾಡಿ ಕಾಡಿ ಅಳತಾಳ ಜೋ ಜೋ ಪರಡಿ ಪಾಯಸ ಮಾಡಿ ಬಳೆದು ಬಟ್ಟಲ ತುಂಬಿ ಪರಡಿ ಪಾಯಸ ಬಳೆದು ಬಟ್ಟಲ ತುಂಬಿ ತುತು ಮಾಡಿ ಉಣಿಸಿದರ ಬಿಕಿ ಬೀಕಿ ಅಳತಾಳ ಜೋ ಜೋ ತುತು ಮಾಡಿ ಉಣಿಸಿದರ ಬಿಕಿ ಬೀಕಿ ಅಳತಾಳ ಸೂರ್ಯ ಚಂದ್ರನ ಕಂಡು ನೀರ ನೆರಳಲಿ ಕಾಣು ಸೂರ್ಯ ಚಂದ್ರನ ಕಂಡು ಅದು ಬೇಕು ಎನ್ನುತ್ತ ಬೋರಾಡಿ ಅಳತಾಳ ಜೋ ಜೋ ಅದು ಬೇಕು ಎನ್ನುತ್ತ ಬೋರಾಡಿ ಅಳತಾಳ ಜೋ ಜೋ ಕರೆದು ಬಂದೆವು ತಾಯಿ ನೆರದಿಹರು ಮಂದಿಗಳು ಕರೆದು ಬಂದೆವು ತಾಯಿ ನೆರದಿಹರು ಮಂದಿಗಳು ತೊಟ್ಟಿಲ ತೂಗುತ್ತ ಶಾರಿಯೆಂದು ಕರೆದಾರ ಜೋ ಜೋ ತೊಟ್ಟಿಲ ತೂಗುತ್ತ ಶಾರಿಯೆಂದು ಕರೆದಾರ ಜೋ 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 ತೊಟ್ಟಲ್ದಾಗ ಒಂದು ಬಾಳೆಹಣ್ಣು ಮತ್ತು ಕಡ್ಲಿ ಕಟ್ಟಿದ ಗಂಟು ನೆನೆಸಿದ ಕಡ್ಲಿ ಕಟ್ಟಿದ ಗಂಟು ಇರ್ತೈತಿ. ಅದನ್ನು ಹೊಸದಾಗಿ ಮದುವೆ ಆದರೂ ಫಂಕ್ಷನಿಗೆ ಬಂದರು ಆ ತೊಟ್ಟಲ್ದಾಗ ಬಾಯಿಂದ ತಕ್ಕೊಂಡು ಬಾಳೆಹಣ್ಣು ತಿನ್ನಬೇಕು. ಅಂದ್ರೆ ವರ್ಷ ಅನ್ನೋದ್ರಾಗ ಅವ್ರಿಗೂ ಮಕ್ಕಳಾಕಾವು ಅನ್ನೋದು ಒಂದು ಪದ್ಧತಿ. ಆಮೇಲೆ ಶ್ರುತಿನ ಕುಂದರ್ಸಿ ಆಕೆಗೆ ಉಡಿ ತುಂಬಿ ಆರತಿ ಮಾಡಿದರು. ಹಾಗೆ ಬಂದಂಥ ಎಲ್ಲ ಮುತ್ತೈದರಿಗೂ ಉಡಿ ಕೊಟ್ಟರು. ಪಾಪುಗೆ ತಂದೆ ಮನೆ ಕಡೆಯಿಂದ ಹೆಸರಿಡುವಾಗ ಒಂದು ಬೆಳ್ಳಿ ಉಂಗುರ ಮತ್ತು ಬಂಗಾರದ ಉಂಗುರ ಇಡಬೇಕು ಅನ್ನೋ ಪದ್ಧತಿ ಇರುತ್ತೆ. ಸೊ ಹಂಗಾಗಿ ವಿಶು ಅವರು ಆಕೆಗೆ ಒಂದು ಬಂಗಾರ ಉಂಗುರ ಮತ್ತು ಬೆಳ್ಳಿ ಉಂಗುರ ತೊಗೊಂಡು ಬಂದಿದ್ದರು. ಅದನ್ನು ಅವಳಿಗೆ ನಮ್ಮ ಅತ್ತೆಯವರು ಇಟ್ಟರು. ಈಟೀಟ ಕೈ ಎಷ್ಟು ಚಂದ ಕಾಣತ್ತಿತ್ತು ಅದಕ್ಕೆ. ಆಮೇಲೆ ನಾವು ಅಂದರೆ ದೊಡ್ಡಪ್ಪ ದೊಡ್ಡಮ್ಮ ಆಗೋರು ಅವಳಿಗೆ ಡ್ರೆಸ್ ಕೊಟ್ಟು ಹಾಗೆ ಅವಳಿಗೆ ಉಂಗುರ ಕೂಡ ಹಾಕಿದ್ವಿ. ಆಮೇಲೆ ತಂದವರೆಲ್ಲರೂ ಕೂಡ ಗಿಫ್ಟ್ ಎಲ್ಲನೂ ಕೊಟ್ಟು ಅವಳಿಗೆ ಆರತಿನೂ ಮಾಡಿದರು.
ಈ ಫೋಟೋಶೂಟ್ಗೆ ತರಿಸಿರೋ ತೊಟ್ಲಲ್ಲಿ ಅವಳನ್ನ ಮಲಗಿಸಿ ಸ್ವಲ್ಪ ಫೋಟೋಸ್ ಎಲ್ಲ ತೆಗೆದ್ವಿ. ತುಂಬಾ ಮುದ್ದಾಗಿ ಕ್ಯೂಟಾಗಿ ಕಾಣಿಸ್ತಾ ಇದ್ಲು ನಮ್ಮ ಪುಟ್ಟು. ತುಂಬ ಚೆನ್ನಾಗಿ ಬಂದವು ಫೋಟೋಸ್ ಕೂಡ. ಇಲ್ಲಿ ದೊಡ್ಡವರು ಪರ್ಮಿಷನ್ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ನಾನು ಫೇಸ್ನ ರಿವೀಲ್ ಮಾಡಿಲ್ಲ, ಬ್ಲರ್ ಮಾಡಿದ್ದೀನಿ. ಸೊ ಮನೇಲಿರೋ ದೊಡ್ಡವರೆಲ್ಲ ಫೋಟೋಸ್ ತೆಗಿಬೇಡ್ರಿ, ವಿಡಿಯೋ ಮಾಡಬೇಡ್ರಿ ಅಂತ ಬೈತಿರ್ತಾರೆ, ಮಕ್ಕಳಿಗೆ ದೃಷ್ಟಿ ಆಗುತ್ತಂತ. ಸೊ ಇಲ್ಲಿ ಬಿಸಿ ಬಿಸಿಯಾಗಿ ಬಿಳಿ ಹೋಳಿಗೆ ಮತ್ತು ಹೂರ್ಣದ ಹೋಳಿಗೆ ಎಲ್ಲ ರೆಡಿಯಾಗಿ ಇತ್ತು. ಎಲ್ಲರೂ ಕುತ್ಕೊಂಡು ಊಟ ಮಾಡಿದ್ವಿ. ಸೊ ಫ್ರೆಂಡ್ಸ್, ಶಾರ್ವಿ ಅನ್ನೋ ಹೆಸರು ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಈ ಒಂದು ಚಿಕ್ಕ ಫಂಕ್ಷನ್ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ತಿ. ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಳು ಕೂಡ ನಿಮಗೆ ಬರುತ್ತೆ. ನಮ್ಮ ಪುಟ್ಟ ಮಗಳಿಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.